ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜೀವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಅರ್ಪಣ ಮಾಡುವಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ, ಇವತ್ತಿನ ಶ್ರೀನಿವಾಸ ಕಲ್ಯಾಣದಲ್ಲಿ ಶುಕಾಚಾರ್ಯರ ಮಾತು ಆಗಿದೆ, ಶುಕಾಚಾರ್ಯರ ಒಪ್ಪಿಗೆ ಬಂದಿದೆ. ಅದಾದ ನಂತರ ಬೃಹಸ್ಪತ್ಯಾಚಾರ್ಯರು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಅಲ್ಲಿಯ ತನಕ ಬಂದಿತ್ತು. ಈಗ ಆ ಬೃಹಸ್ಪತ್ಯಾಚಾರ್ಯರು ಮಾತನಾಡ್ತಾ ಇದ್ದಾರೆ. ಜಾತಕಾದಿಗಳನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದೆ. ಆ ಜಾತಕದಲ್ಲಿ ನಾಡಿ ಯೋಗಂ ವಿಶೇಷೇಣ, ಸೂತ್ರಕೂಟಂ ವಿಶೇಷತಃ, ಯೋನಿಕೂಟಂಚಾನುಕೂಲಂ ಗೃಹಶ್ಚ ಶುಭದರ್ಶನಃ, ಸರ್ವಂ ವಿಚಾರ್ಯ ಭೂಪಾಲ ಸ್ವರ್ಯಭಾವಂ ಸಮಾಶ್ರಿತಃ, ಸಮಂತ್ರ್ಯ ಬಂಧುಮಿತ್ರಾದ್ಯೈಃ ಕನ್ಯಾದಾನಂ ಕುರು ಪ್ರಭೋ. ಆ ಬೃಹಸ್ಪತ್ಯಾಚಾರ್ಯರ ಮಾತು. ನಮ್ಮ ಶ್ರೀನಿವಾಸ ದೇವರಿಗೆ ಇದ್ಯಾವುದು ಬೇಡ. ಅವರು ನಿತ್ಯ ದಂಪತಿಗಳು. ಯಾರು ವಿವಾಹವನ್ನ ಮಾಡಿಕೊಳ್ತಾರೆ ಆ ಮನುಷ್ಯರಿಗೆ ಇವೆಲ್ಲ ಕೂಟಗಳೇ ಹೊರತು ಅವನು ವಿವಾಹ ಮಾಡಿಕೊಳ್ಳೋದೇನು, ಅವನು ನಿತ್ಯ ದಂಪತಿಗಳವರು. ಹಾಗಾಗಿ ಮತ್ತೆ ಯಾಕೆ ಇವರು ಬೃಹಸ್ಪತ್ಯಾಚಾರ್ಯರು ಇದೆಲ್ಲ ನಾಡಿ ಕೂಟವೇ ಮೊದಲಾಗಿರತಕ್ಕಂಥ ಎಲ್ಲ ಕೂಟಗಳ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಭೂಲೋಕದಲ್ಲಿ ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣಂ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ, ಈ ಭೂಲೋಕಕ್ಕೆ ಭಗವಂತ ಬರೋದೇ ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣಂ, ಭೂಲೋಕದಲ್ಲಿರ್ತಕ್ಕಂತಹ ಮನುಷ್ಯರಿಗೆ ಶಿಕ್ಷಣೆ ಕೊಡುವುದಕ್ಕಾಗಿ. ಹೇಗೆ ಮದುವೆ ಮಾಡ್ಕೊಳ್ಳೋದು, ನಮಗೂ ಇಷ್ಟ ಆಯ್ತು ಅವಳಿಗೂ ಇಷ್ಟ ಆಯ್ತು ಮದುವೆ ಮಾಡ್ಕೊಳ್ತೇನೆ ಅಲ್ಲ, ಇಷ್ಟೆಲ್ಲವನ್ನು ಕೂಡ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಅದನ್ನ ಮುಂದುವರಿಸಿಕೊಂಡು ಹೋಗಿ ವಿವಾಹ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಇವೆಲ್ಲ ಹಿರಿಯರು ಹಾಕಿಕೊಟ್ಟ ಮಾರ್ಗಕ್ಕೆ ಬೆಲೆ ಇಲ್ಲ ಅಂತ ಆದ್ರೆ, ಹಾಗಾದ್ರೆ ಆ ವಿವಾಹಕ್ಕೆ ಏನ್ ಅರ್ಥ ಉಳಿಯಿತು? ವಿವಾಹ ಅನ್ನೋದು ಕೇವಲ ಗಂಡು ಹೆಣ್ಣಿನ ಇಷ್ಟ ಮಾತ್ರ ಆಗಿದ್ರೆ ಈ ಶಾಸ್ತ್ರ ಎಲ್ಲ ಯಾಕೆ ಬೇಕಾಗಿತ್ತು? ಹಾಗಾಗಿ ಇವೆಲ್ಲವನ್ನು ಯೋಚನೆ ಮಾಡಿ ಆಗ ದಾಂಪತ್ಯ ಜೀವನ ನಿಜವಾದ ಅರ್ಥದ ದಾಂಪತ್ಯ ಜೀವನ ಆಗುತ್ತೆ. ಇವತ್ತು ಇದೆ ದಾಂಪತ್ಯ ಜೀವನ. ಏನು, ನೀನೇನ್ ಕಮ್ಮಿ ನಾನೇನ್ ಕಮ್ಮಿ, ನಾನು ದುಡಿತೇನೆ ನೀನು ದುಡಿತೇನೆ, ಇಬ್ಬರು ಬೆಳಿಗ್ಗೆ ಹೋಗ್ತಾರೆ ರಾತ್ರಿ ಬರ್ತಾರೆ ಮಲ್ಕೊಳ್ತಾರೆ, ಇದೇ ಜೀವನ ಅಂತ ಆಗಿದ್ದಿದ್ರೆ ಹಿಂದಿನವರು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ರು? ಹಿಂದಿನ ದಂಪತಿಗಳನ್ನ ನೋಡಿ ಎಷ್ಟು ಅದ್ಭುತವಾಗಿರತಕ್ಕಂತ ಜೀವನ. ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡಿಕೊಳ್ಳೋದು. ಬರೀ ಜೀವನ ಅಂದ್ರೆ ತಿಂದುಂಡು ಮಲಗೋದೇ ಜೀವನ ಅಲ್ಲ. ನಮ್ಮ ಈ ದೇಹ ಸಾಧನೆಗೆ ಎಷ್ಟು ಉಪಯೋಗ ಬೀಳ್ತಾ ಇದೆ ಅನ್ನುವಂಥದ್ದು ನೋಡ್ಬೇಕು. ಸಾಧನೆಗೆ ಈ ದೇಹ ಉಪಯೋಗ ಬಿದ್ರೆ ಮಾತ್ರ ಅದು ನಿಜವಾದ ಜೀವನ ಅಂತ ಅನಿಸ್ತದೆ. ವಿವಾಹದಲ್ಲಿ ಅದನ್ನೆಲ್ಲವನ್ನು ನೋಡಬೇಕಂತೆ. ಈ ನಾಡಿ ಕೂಟವೇ ಮೊದಲಾಗಿರತಕ್ಕಂತ ಕೂಟಗಳನ್ನ ನೋಡಿದಾಗ ಲಾಭ ಏನಾಗುತ್ತೆ ಅಂತ ಕೇಳಿದಾಗ, ನಿಮ್ಮ ಜೀವನ ಮುಂದಿನ ಜೀವನ ಸಾಧನೆಗೆ ಬಹಳ ಅತ್ಯುಪಯುಕ್ತವಾಗುತ್ತೆ. ಅದಕ್ಕೆ ಹಳೆ ಜನ ನೋಡಿ ಇನ್ನೂ ಸಾಧನೆಯನ್ನು ಬಿಟ್ಟಿಲ್ಲ. ಅವರಿಗೆ ಆ ಮಾರ್ಗದಲ್ಲಿ ಅವಿಶ್ವಾಸವೇ ಇಲ್ಲ.
ಅಂದ್ರೆ ಪೂರ್ಣ ವಿಶ್ವಾಸದಿಂದ ಇವತ್ತಿಗೂ ಕೂಡ ಮನಃಪೂರ್ವಕವಾಗಿ ಸಾಧನೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅಂದ್ರೆ ಇದಕ್ಕೆಲ್ಲ ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನ ಅನುಷ್ಠಾನ ಮಾಡಿದ್ದರಿಂದ ಅನ್ನುವಂತಹದ್ದು ಬಹಳ ಮುಖ್ಯವಾದ ಮಾತು. ಇಲ್ಲಿ ಹೇಳ್ತಾರೆ ನಾಡಿಕೂಟಂ ಅಂದ್ರು. ನಾಡಿಕೂಟ ಅಂದ್ರೆ ಏನು ಅಂದ್ರೆ ವಧುವರರ ನಕ್ಷತ್ರಗಳು ಒಂದೇ ನಾಡಿಯಲ್ಲಿ ಇರಬಾರದು. ನಾಡಿಕೂಟದ ಕೋಷ್ಟಕ ಕೊಟ್ಟಿರ್ತಾರೆ, ಅದರೊಳಗೆ ನಾಡಿಕೂಟ ಬೇರೆ ಬೇರೆಯಾಗಿರ್ಬೇಕು. ಇಬ್ಬರದ್ದು ನಾಡಿಗಳು ಒಂದೇ ಕೂಟದಲ್ಲಿದ್ರೆ ಅದು ಒಳ್ಳೆಯದಲ್ಲ. ಯಾಕೆ ಅಂತ ಕೇಳಿದಾಗ ನಾಡಿಕೂಟಗಳು ಒಂದೇ ಆಗಿಬಿಟ್ರೆ ಏನಾಗುತ್ತೆ ಅಂದ್ರೆ ವಿವಾಹಾದಿಗಳಿಗೆ ತೊಂದರೆಯಾಗತ್ತೆ, ಮಕ್ಕಳಿಗೆ ತೊಂದರೆಯಾಗತ್ತೆ ಅನ್ನುವಂತಹದ್ದನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಶ್ರೀನಿವಾಸನದ್ದು ಅಂದ್ರೆ ಶ್ರವಣ ನಕ್ಷತ್ರ, ಪದ್ಮಾವತಿದು ಮೃಗಶಿರ ಅಂದ್ರೆ ಏನು? ಇದು ಮಧ್ಯನಾಡಿ ಅಂತ ಅರ್ತಾರೆ. ಮಧ್ಯನಾಡಿ ಅಂದ್ರೆ ಶ್ರೀನಿವಾಸನ ನಕ್ಷತ್ರ ಶ್ರವಣ, ಇದು ಅಂತ್ಯನಾಡಿ ಅಂದ್ರೆ ಪದ್ಮಾವತಿದು ಮಧ್ಯನಾಡಿ, ಈ ಒಂದು ಅಂತ್ಯನಾಡಿ. ಹಾಗಾಗಿ ಇಬ್ಬರದ್ದು ಕೂಡ ಅಲ್ಲಿಗೆ ಎಷ್ಟು ಕೊಡ್ತಾರೆ? 8 ಅಂಕಗಳನ್ನ ಕೊಡ್ತಾರೆ. ಹಾಗೆ ಯೋನಿಕೂಟ ಅಂತ, ಯೋನಿಕೂಟ ಅಂದ್ರು ಒಂದೇ, ಪ್ರಾಣಿಕೂಟ ಅಂದ್ರು ಒಂದೇ. ಹಾಗಾಗಿ ಇಬ್ಬರದ್ದು ಕೂಡ ಬೇರೆ ಬೇರೆ ಆಗಿರ್ಬೇಕು, ಅಥವಾ ಪರಸ್ಪರ ವೈರ ಇರಬಾರದು ಅಂತಹ ರೀತಿಯಲ್ಲಿ ಅಂತ. ಹಾಗಾದ್ರೆ ಪ್ರಾಣಿಕೂಟದಲ್ಲಿ ಯಾವುದಿದು ಅಂತ ಕೇಳಿದಾಗ ಮೃಗಶಿರ ನಕ್ಷತ್ರಕ್ಕೆ ಹಾವು ಅಂತ. ಮೃಗಶಿರ ನಕ್ಷತ್ರದ ಮತ್ತೆ ಪ್ರಾಣಿ ಯಾವುದು? ಹಾವು. ಹಾಗೆ ಶ್ರವಣ ನಕ್ಷತ್ರಕ್ಕೆ ಕಪಿ. ಈ ಹಾವಿಗೂ ಕಪಿಗೂ ವೈರ ಇಲ್ಲ ಅನ್ನುವಂತಹದ್ದು. ಇನ್ನ ಅಂದ್ರೆ ಭಕ್ಷ್ಯಗಳು ಆಗಿರೋದಿಲ್ಲ, ಅಂದ್ರೆ ಒಂದನ್ನ ಒಂದು ಭಕ್ಷ್ಯ ಅಂದ್ರೆ ತಿನ್ನುವಂತಹದ್ದು. ಇದನ್ನ ಕಂಡ್ರೆ ಅದಕ್ಕಾಗಲ್ಲ, ಅದನ್ನ ಕಂಡ್ರೆ ಇದಕ್ಕಾಗಲ್ಲ, ಇದು ಅದನ್ನ ತಿಂದು ಬಿಡುತ್ತದೆ. ಹೀಗೆಲ್ಲ ಇದ್ರೆ ಆ ಜೀವನ ಇದಾಗೋದಿಲ್ಲ. ಹಾಗಾದ್ರೆ ಈ ಯಾವ ಪ್ರಾಣಿಕೂಟಗಳು ಬೇರೆಯಾಗಿದ್ದು ವೈರವಾಗಿಲ್ಲ ಅಂತ ಆದ್ರೆ ಆಗ ಇದನ್ನ ಏನಂತ ಕರೀತಾರೆ? ಅದಕ್ಕೆ ಮತ್ತೆ 4 ಅಂಕಗಳನ್ನ ಕೊಡಬಹುದು ಅಂತ ಈ ರೀತಿಯಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಬರುತ್ತೆ. ಹೀಗೆ ಅಲ್ಲಿಗೆ ಯೋನಿಕೂಟ ಮತ್ತು ನಾಡಿಕೂಟ. ಇನ್ನು ರಾಶಿಕೂಟ ಅಂತ ಇದೆ. ಅದಕ್ಕೆ ರಾಶಿಕೂಟ ಹೇಗೆ ಅಂದ್ರೆ ಮೃಗಶಿರ ನಕ್ಷತ್ರದ 1ನೆಯ ಪಾದ ಹಾಗೂ 2ನೆಯ ಪಾದಕ್ಕೆ ವೃಷಭ ರಾಶಿ ಆಗುತ್ತೆ. ಹಾಗೆ ಶ್ರವಣ ನಕ್ಷತ್ರದ 4 ಪಾದಗಳಿಗೂ ಕೂಡ ಮಕರ ರಾಶಿ ಆಗುತ್ತೆ. ವೃಷಭಕ್ಕೆ ಶುಕ್ರ ಅಧಿಪತಿ, ಹಾಗೆ ಆದ್ದರಿಂದ ಮಕರಕ್ಕೆ ಶನಿ ಅಧಿಪತಿ. ಅವರಿಬ್ಬರು ಕೂಡ ಪರಸ್ಪರ ಮಿತ್ರರು. ಶುಕ್ರನಿಗೂ ಶನಿಗೂ ವೈರತ್ವ ಇಲ್ಲ. ಹಾಗಾದ್ರೆ ಈ ರಾಶಿಕೂಟ ಬರೋದರಿಂದ ಎಷ್ಟು ಅಂಕಗಳನ್ನು ಕೊಡಬಹುದು ಅಂತ ಕೇಳಿದ್ರೆ 7 ಅಂಕಗಳನ್ನ ಕೊಡಬಹುದು. ಹೀಗೆ ಅನೇಕ ಕೂಟಗಳನ್ನ ನೋಡಿದಾಗ 31 ಗುಣಗಳು ಕೂಡಿ ಬರ್ತದೆ. ಹೀಗಾಗಿ ಈ ವಿವಾಹ ಅತ್ಯಂತ ಶುಭ. ಇರೋದೇ 32 ಅಂಕಗಳು, ಅದೆಲ್ಲವೂ ಬಂತು ಅಂತ ಆದ್ರೆ ಮತ್ತೆ ಇನ್ನು ಉಳಿಯಿತೇನು? ಹಾಗಾಗಿ ವಿವಾಹಕ್ಕೆ ಯೋಗ್ಯ ವಾರಗಳು ಯಾವುದು ಅಂತ ಕೇಳಿದಾಗ ಸೋಮವಾರ, ಆಮೇಲೆ ಬುಧವಾರ, ಗುರುವಾರ, ಶುಕ್ರವಾರ. ಇದು ಸರ್ವಕರ್ಮಷು ಭವಂತಿ ಸಿದ್ಧಿದಾಹ. ಭಾನುವಾರ ಹೇಳಲಿಲ್ಲ, ಆದರೂ ಕೂಡ ಇವತ್ತೇನಾಗಿದೆ? ಭಾನುವಾರವೇ ಪರ್ವಕಾಲ ಆಗೋಗಿದೆ. ಭಾನುವಾರ ಆದ್ರೆ ಮಾತ್ರ ಜನ ಬರ್ತಾರೆ, ಭಾನುವಾರವೇ ಎಲ್ಲ. ಹಾಗಾಗಿ ಆ ಮುಹೂರ್ತ ಕೇಳುವಾಗಲೇನೆ ಆಚಾರ್ಯ ಭಾನುವಾರಕ್ಕಿರುವಂತ ಮುಹೂರ್ತ ನೋಡಿ ಅಂತಲೇ ಕೇಳೋದು. ಹಾಗಾಗಿ ನಮ್ಮ ಶಾಸ್ತ್ರಕಾರರು ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ 4 ವಾರಗಳನ್ನು ಮಾತ್ರ ವಿವಾಹಕ್ಕೆ ಯೋಗ್ಯ ಎಂಬುದಾಗಿ ಕರೆದಿದ್ದಾರೆ. ವಿವಾಹ ನಕ್ಷತ್ರಗಳು ಯಾವುದು ಅಂತ ಕೇಳಿದಾಗ ಜ್ಯೋತಿಷ್ಶಾಸ್ತ್ರದಲ್ಲಿ ರೋಹಿಣಿ, ಮೃಗಶಿರ, ಮಖ, ಆಮೇಲೆ ಉತ್ತರ, ಹಸ್ತ, ಸ್ವಾತಿ, ಮೂಲ, ಅನುರಾಧ, ರೇವತಿ ಸರ್ವಸಮ್ಮತಾಹ. ಅಂದ್ರೆ ಇದರಲ್ಲಿ ಮತ್ತೆ ತಾರಾನುಕೂಲ ನೋಡ್ಬೇಕು, ಚಂದ್ರಾನುಕೂಲ ನೋಡ್ಬೇಕು, ಗುರುಬಲ ನೋಡ್ಬೇಕು. ಇವೆಲ್ಲ ನೋಡಿದ ಮೇಲೆ ಈ ನಕ್ಷತ್ರಗಳಲ್ಲಿ ಇದ್ದರೆ ಪರಮಶ್ರೇಷ್ಠ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಹಾಗೆ ಶುಭಗ ದರ್ಶನಾಹ ಅಂದ್ರೆ ವಿಲಂಬಿನಾಮ ಸಂವತ್ಸರ
ಅದರಲ್ಲಿ ನೋಡಿ ವಿಲಂಬಿನಾಮ ಸಂವತ್ಸರ, ವೈಶಾಖ ಮಾಸ, ಶುಕ್ಲ ಪಕ್ಷ, ದಶಮಿ, ಶುಕ್ರವಾರ. ನೋಡಿ ಎಲ್ಲವನ್ನೂ ಕೂಡ ಭಾನುವಾರ ಮುಹೂರ್ತ ಇಡಬಹುದಾಗಿತ್ತು ಶ್ರೀನಿವಾಸ, ಯಾಕೆ ಇಟ್ಟಿಲ್ಲ? ಅದು ಶ್ರೇಷ್ಠ ಅಲ್ಲ, ಶುಕ್ರವಾರ ಸರ್ವಶ್ರೇಷ್ಠ. ಅದರಲ್ಲಿ ಉತ್ತರ ಫಲ್ಗುನಿ ನಕ್ಷತ್ರದಲ್ಲಿ ಸಂಜೆ 13 ಗಳಿಗೆ ಬರುವಂತಹ ಶುಭ ಕುಂಭ ಲಗ್ನದಲ್ಲಿ ವಿವಾಹ ಮುಹೂರ್ತ ಅಂತನ್ನುವಂತಹದ್ದನ್ನ ಹೇಳಿದ್ದಾರೆ. ಇದರಲ್ಲಿ ಹೇಗೆ ಅಂತ ಕೇಳಿದಾಗ, ಕುಂಭ ಲಗ್ನವನ್ನ ಯಾಕೆ ಇಟ್ಟಿದ್ದಾರೆ ಅಂತ ಕೇಳಿದಾಗ, ನಮ್ಮ ಶಾಸ್ತ್ರದಲ್ಲಿ ಒಂದು ನಿಯಮ ಏನು ಅಂದ್ರೆ ಚರ ಸ್ಥಿರ ದ್ವಿಸ್ವಭಾವ, ಚರ ಸ್ಥಿರ ದ್ವಿಸ್ವಭಾವ ಅಂತ ಜ್ಯೋತಿಷ್ ಶಾಸ್ತ್ರ ಹೇಳುತ್ತೆ. ಚರ ಸ್ಥಿರ ದ್ವಿಸ್ವಭಾವ ಅಂದ್ರೆ ಏನು ಅಂದ್ರೆ, ಮೊದಲನೇದು ಚರ, ಎರಡನೇದು ಸ್ಥಿರ, ಮೂರನೇದು ದ್ವಿಸ್ವಭಾವ. 3 ರಾಶಿ ಆಯ್ತು. ಯಾವುದು? ಮೇಷ, ವೃಷಭ, ಮಿಥುನ. ಇನ್ನ ಕರ್ಕಾಟಕ, ಸಿಂಹ, ಕನ್ಯಾ, ಅದು ಚರ ಸ್ಥಿರ ದ್ವಿಸ್ವಭಾವ ಅಂದ್ರೆ ಕರ್ಕಾಟಕ, ಸಿಂಹ, ಕನ್ಯಾ. ತುಲಾ, ವೃಶ್ಚಿಕ, ಧನು, ಚರ ಸ್ಥಿರ ದ್ವಿಸ್ವಭಾವ ಧನು. ಮಕರ, ಕುಂಭ, ಮೀನ. ಮಕರ ಚರ ಲಗ್ನ, ಕುಂಭ ಸ್ಥಿರ ಲಗ್ನ ಮತ್ತು ಮೀನ ದ್ವಿಸ್ವಭಾವ ಅಂತ ಈ ರೀತಿಯಾಗಿ. ಇದರಲ್ಲಿ ಸ್ಥಿರ ಲಗ್ನದಲ್ಲಿ ಇಟ್ರೆ ಆ ದಾಂಪತ್ಯ ಜೀವನ ಯಾವತ್ತೂ ಸ್ಥಿರವಾಗಿರುತ್ತೆ. ಕೆಲವುದಕ್ಕೆ ಚರ ಲಗ್ನ ಇಡಬೇಕು, ಕೆಲವುದಕ್ಕೆ ಸ್ಥಿರ ಲಗ್ನ ಇಡಬೇಕು. ಎಲ್ಲ ಜ್ಯೋತಿಷ್ ಶಾಸ್ತ್ರದ ವಿಚಾರ. ಉದಾಹರಣೆಗೆ ಹೇಳ್ಬೇಕಾದ್ರೆ ಸ್ಥಿರ ಲಗ್ನವೇ ಶ್ರೇಷ್ಠ ಅಂತ ಹೇಳಿಬಿಟ್ಟು ಯಾರಾದ್ರೂ ವಾಹನವನ್ನ ವಿಕ್ರಯ ಮಾಡುವಾಗ ಮುಹೂರ್ತ ಕೇಳ್ತಾರೆ, ಆಚಾರ್ಯ ನಾನು ಇವತ್ತೊಂದು ಕಾರ್ ತಗೊಳ್ಬೇಕು, ಅದಕ್ಕೊಂದು ಮುಹೂರ್ತ ಕೊಡಿ ಅಂತ ಕೇಳಿದಾಗ ಸ್ಥಿರ ಲಗ್ನ ಕೊಡೋದಲ್ಲ. ಯಾಕೆ? ಚರ ಲಗ್ನವನ್ನೇ ಕೊಡ್ಬೇಕು. ಒಂದು ವಾಹನವನ್ನ ತಗೊಂಡ ಮೇಲೆ ಅದು ಮನೆಯಲ್ಲೇ ಸದಾ ಕಾಲ ಇರೋದು, ಅದರ ತಗೊಳ್ಬೇಕು. ಯಾಕೆ? ಅದು ಯಾವಾಗ್ಲೂ ಓಡಾಡ್ತಾ ಇರ್ಬೇಕು ಅಲ್ವಾ, ಅದು ಚರ. ಹಾಗಾಗಿ ವಾಹನಕ್ಕೆ ತೆಗೆದುಕೊಳ್ಳುವಾಗ ಮುಹೂರ್ತ ಯಾವುದು? ಚರ ಲಗ್ನವನ್ನ ಇಡಬೇಕೆ ಹೊರತು ಸ್ಥಿರ ಲಗ್ನವನ್ನ ಇಡಬಾರ್ದು. ಹಾಗಾಗಿ ಇದಕ್ಕೆ ಈ ಮದುವೆ ಮುಂತಾದವುಗಳಿಗೆ, ಗೃಹ ಪ್ರವೇಶ ಮುಂತಾದವುಗಳಿಗೆ ಸ್ಥಿರ ಲಗ್ನ ಇಡಬೇಕೆ ಹೊರತು ಚರ ಲಗ್ನವನ್ನ ಇಡಬಾರದು. ಹೀಗೆ ಯಾವುದಕ್ಕೆ ಯಾವ್ದು ಇಡಬೇಕು ಅನ್ನೋದನ್ನ ಶಾಸ್ತ್ರಕಾರ ಹೇಳಿದ್ದಾರೆ, ಅದಕ್ಕೆ ತಕ್ಕಂತೆ ಇಡಬೇಕು. ಹಾಗಾದ್ರೆ ಈ ದಂಪತಿಗಳ ಲಗ್ನ ಯಾವುದು ಅಂತ ಕೇಳಿದಾಗ ಕುಂಭ ಲಗ್ನವನ್ನ ಇಟ್ಟಿದ್ದಾರೆ. ಹಾಗಾಗಿ ಇಂತಹ ಕುಂಭ ಲಗ್ನದಲ್ಲಿ ವಧುವರರ ಕುಲ ಇಬ್ಬರದು ಕುಲ ಚಂದ್ರ ಕುಲವೇ, ಅಂದ್ರೆ ಸೋಮಕುಲದಲ್ಲಿ ಹುಟ್ಟಿದವರು. ಇಬ್ಬರದ್ದು ಜಾತಿ ಕ್ಷತ್ರಿಯ ಜಾತಿ. ಹಾಗಾಗಿ ವಧುವರರ ಗೋತ್ರ ಯಾವುದು? ಇವೊಂದು ಆತ್ರೇಯಸ ಗೋತ್ರ, ಇವಳದ್ದು ಅವಂದು ವಶಿಷ್ಠ ಗೋತ್ರ. ಎಲ್ಲವೂ ಕೂಡ ಪ್ರವರ ಭೇದ ಇದು ಯಾವುದು? ಆತ್ರೇಯ ಗೋತ್ರಕ್ಕೆ ಆತ್ರೇಯ ಅರ್ಚನಾಸ್ಯ ಸ್ಯಾವಾಸ್ವ ಅಂತ. ಹಾಗೇನೆ ವಶಿಷ್ಠ ಅವ್ರದ್ದು ಯಾವುದು? ವಾಸಿಷ್ಠ, ಇಂದ್ರ ಪ್ರಮದ, ಅಭರಧ್ವಸು, ತ್ರಯಾಋಷೇಯ, ತ್ರಿಪರಾನ್ವಿತ ಅಂತ ಅವರದ್ದು. ಯಾಕೆ ಈ ಪ್ರವರ ಹೇಳಬೇಕು ಅಂದ್ರೆ, ಈ ಪ್ರವರದ ಒಬ್ಬ ಋಷಿಗಳು ಕೂಡ ಅವರ ಗೋತ್ರವಾಗಿರಬಾರ್ದು, ಅವರ ಪ್ರವರವೂ ಆಗಿರಬಾರ್ದು. ಆ ರೀತಿಯಾಗಿ ಅದನ್ನ ಗಣಗಳು ಅಂತಂದ್ರೆ ಹಸ್ತ, ರೇವತಿ, ಪುನರ್ವಸು, ಪುಷ್ಯ, ಸ್ವಾತಿ, ಮೃಗಶಿರ, ಶ್ರವಣ, ಅಶ್ವನಿ, ಅನುರಾಧ, ಇಷ್ಟು ನಕ್ಷತ್ರಗಳು ದೇವಗಣ ಅಂತ ಕರೆದಿದ್ದಾರೆ. ಯಾವ್ದು ದೇವಗಣ ನಕ್ಷತ್ರ? ಹಸ್ತ, ರೇವತಿ, ಪುನರ್ವಸು, ಪುಷ್ಯ, ಸ್ವಾತಿ, ಮೃಗಶಿರ, ಶ್ರವಣ, ಅಶ್ವನಿ, ಅನುರಾಧ ಎಲ್ಲ ಅಂದ್ರೆ ಇವರಿಬ್ಬರ ದಂಪತಿಗಳ ನಕ್ಷತ್ರಗಳು ದೇವಗಣದೊಳಗೆ, ಅವರು ದೇವತೆಗಳೇ ಆಗಿದ್ದಾರೆ, ಆದ್ದರಿಂದ ದೇವಗಣದೊಳಗೆ ಬಂದಿದೆ. ಈ ರೀತಿಯಾಗಿ ಅದನ್ನ ಹೇಳಿ, ಮಹಾರಾಜ ಗೃಹಕೂಟ, ನಾಡಿಕೂಟ, ರಜ್ಜುಕೂಟ, ಯೋನಿಕೂಟ, ಈ ರಜ್ಜುಕೂಟ ಅಂತ ಇದೆ. ನಾಭಿ ರಜ್ಜು ಒಂದೇ ಆಗ್ಬಾರ್ದು, ಇಬ್ಬರದು ಬೇರೆ ಬೇರೆ ರಜ್ಜು ಆಗಿರ್ಬೇಕು. ಒಂದೇ ಆಗಿಬಿಟ್ರೆ ಸಂತಾನಕ್ಕೆ ತೊಂದರೆ ಅಂತ ಎಲ್ಲ ಹೇಳ್ತಾರೆ. ಅದನ್ನು ಕೂಡ ಬೇರೆ ಮಾಡಿದ್ದಾರೆ. ಎಲ್ಲ ವಿವೇಚಿಸಿ ಮಾಂಗಲ್ಯಕೂಟ ಮಹಾರಾಜ ಇದನ್ನೆಲ್ಲ ನೋಡಿಕೊಂಡು ಸಮಾಲೋಚನೆ ಮಾಡಿಕೊಂಡು ಅವರ ಮಾತಿನಲ್ಲಿ ಗೌರವ ಬಿಟ್ಟು ಕನ್ಯಾದಾನ ಮಾಡತಕ್ಕಂಥವನಾಗು. ಗ್ರಹಗಳೆಲ್ಲವೂ ಕೂಡ ವಧುವರರಿಗೆ ಬಹಳ ಚೆನ್ನಾಗಿ ಘಟಿಸ್ತದೆ ಅಂತ ಹೇಳಿ, ಏವಂ ಗುರುರುವಚ ಶ್ರುತ್ವ ವಿಚಾರಿಯಾಸು ವಿಚಕ್ಷಣ ಭಕ್ತ್ಯಾ ಪರಮಯ ರಾಜ ಸ್ವಭಾರ್ಯಂ ಭಾವಂ ಸಮಾಶ್ರಿತಾಃ ಜ್ಞಾತಿ ಬಾಂಧವ ಸಂಬಂಧಿ ಸುಹೃಜ್ಜನೈಃ ಯುತಃ ಮಂತ್ರಂ ಚಚಾರ ರಾಜೇಂದ್ರ ಕನ್ಯಾದಾನ ನಿಮಿತ್ತಕಂ. ನೋಡಿ, ಆ ಜ್ಞಾತಿ ಬಂಧು, ದೇಹ ಬಂಧುಗಳು, ಮಿತ್ರರು ಎಲ್ಲ ಜನರಿಂದ ಕೂಡಿ ಕನ್ಯಾದಾನವನ್ನ ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ.
ತೇ ಸರ್ವೇ ಬಂಧುವರ್ಗಾಶ್ಚ ರಾಜಾನಂ ಪ್ರತ್ಯಪೂಜಯತ್ ಸಭಾಂ ಚಕಾರಯಾಮಾಸ ರತ್ನ ಸಿಂಹಾಸನೇ ಸ್ಥಿತಃ. ಆಕಾಶ ರಾಜ ಸಭೆಯನ್ನ ಕರೆದಿದ್ದಾನೆ, ರತ್ನ ಸಿಂಹಾಸನ ಕುಳಿತಿದ್ದಾನೆ. ಕನ್ಯಾ ನಿಶ್ಚಯ ನಿಮಿತ್ತವಾದಂತ ಗಣಪತಿ ಪೂಜೆಯಾಗಿದೆ, ಪುಣ್ಯಾಹವಾಚನವಾಗಿದೆ. ಸಭೆಯಲ್ಲಿ ಎದ್ದು ನಿಂತು ಎರಡೂ ಕೈಗಳನ್ನ ಹೀಗೆ ಎತ್ತುತ್ತಾನೆ. ಎರಡೂ ಕೈಗಳನ್ನ ಮೇಲೆ ಎತ್ತಿ ಬಿಟ್ಟು ರಮಾದೇವಿಗೆ ಆಶ್ರಯನಾದ ಶ್ರೀನಿವಾಸನಿಗೆ ನನ್ನ ಪುತ್ರಿಯಾದ ಪದ್ಮಾವತಿಯನ್ನ ಕೊಟ್ಟು ವಿವಾಹ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಬಂಧು ಬಾಂಧವರು ನನ್ನಲ್ಲಿ ಕೃಪೆ ತೋರಿ ಈ ವಿವಾಹವನ್ನ ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹ ಮಾಡ್ರಿ ಅಂತ ಹೇಳಿ ಎಲ್ಲ ಬಂಧು ಬಾಂಧವರಿಗೆ ಎರಡೂ ಭುಜಗಳನ್ನು ಎತ್ತಿ ಹೇಳ್ತಾ ಇದ್ದಾನಂತೆ. ಪ್ರತಿಜ್ಞಾಂ ಅಕರೋತ್ಯಿತ್ತಂ ಕನ್ಯಾರ್ತೆ ವೆಂಕಟೇಶಿತು ಸಚೋವಾಚ ಮಹಾರಾಜ ಗುರುಂ ಗುರುಪೂಜನ ಪ್ರಿಯ. ಆಮೇಲೆ ಗುರುಗಳಿಗೂ ಕೂಡ ಹೇಳ್ತಾನೆ, ಗುರುಗಳ ಪೂಜೆಯನ್ನು ಕೂಡ ಮಾಡ್ತಾನೆ. ರಾಜ ಉವಾಚ, ಸ್ವಾಮಿ ನಾನೀಗ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಾಗಿದೆ, ಇದನ್ನು ಕೂಡ ಸಂಕಲ್ಪ ಕೂಡ ಮಾಡಿದ್ದೇನೆ. ಇನ್ನು ಏನ್ ಮಾಡ್ಬೇಕು? ಕಿಂ ಕಾರ್ಯಂ ವದ ವಿಪ್ರೇಂದ್ರ ಸಂಕಲ್ಪಾನಂತರಂ ಮಯಾ ರಾಜಾನಂ ಅಬ್ರವೀತ್ ರಾಜನ್ ಅಂಗಿರಾ ದೇವತಾ ಗುರುಹು. ಆ ತಮ್ಮ ಆದೇಶದಂತೆ ಕನ್ಯಾದಾನ ಸಂಕಲ್ಪವನ್ನ ಮಾಡಿದ್ದೇನೆ, ಮುಂದೇನು ಮಾಡಬೇಕು ಹೇಳಿ ಅಂತ ಕೇಳಿದಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಏನು ಮಾಡೋದಿಲ್ಲ, ಪತ್ರ ಬರಿ. ಬೃಹಸ್ಪತ್ಯುವಾಚ ವಿಲಿಖ್ಯರ ಪತ್ರಿಕಾಂ ರಾಜನ್ ಶ್ರೀನಿವಾಸಾಯ ವಿಷ್ಣವೇ ವಿಪ್ರಂ ಪ್ರೇಷಯ ರಾಜೇಂದ್ರ ತಸ್ಯಾಗಮನ ಕಾರಣಾತ್. ಹೇ ರಾಜ, ಶ್ರೀನಿವಾಸ ವಿವಾಹ ಮಹೋತ್ಸವ ಆಚಾರ್ಯ ಮ್ಯೂಟ್ ಆಗಿದೆ. ಮ್ಯೂಟ್ ಆಗಿದೆ. ಯಾರು ಮ್ಯೂಟ್ ಮಾಡ್ಬಿಡ ದಯವಿಟ್ಟು. ಆಚಾರ್ಯ ಮ್ಯೂಟ್ ಆಗಿದೆ. ಅದೇನೋ ವೇರಿಯೇಷನ್ ಆಗ್ತಾ ಇದೆ, ಇಲ್ಲಿ ತುಂಬಾ ಕರೆಂಟ್ ವೇರಿಯೇಷನ್ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಇದಾಗಿದೆ. ಅದಕ್ಕೆ ಕ್ಷಮೆ ಯಾಚಿಸ್ತಾ ಮುಂದೆ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ವಿಲಿಖ್ಯ ಪತ್ರಿಕಾಂ ರಾಜನ್ ಶ್ರೀನಿವಾಸಾಯ ವಿಷ್ಣವೇ ವಿಪ್ರಂ ಪ್ರೇಷಯ ರಾಜೇಂದ್ರ ತಸ್ಯಾಗಮನ ಕಾರಣಾತ್. ಆವಾಗ ಮಹಾರಾಜ ಶ್ರೀನಿವಾಸನಿಗೆ ವಿವಾಹ ಮಹೋತ್ಸವಕ್ಕೆ ಬರುವಂತೆ ಅವರಿಗೊಂದು ಗೌರವವಾದಂತಹ ಲಗ್ನ ಪತ್ರಿಕೆಯನ್ನು ಬರೆದು ಲಗ್ನದ ಸಮಾಚಾರವನ್ನ ತಿಳಿಸಲಿಕ್ಕೆ ಬ್ರಾಹ್ಮಣರ ಮುಖಾಂತರ ಕಳಿಸು. ಸ್ವಗುರು ವಾಕ್ಯಮಾಕರ್ಣ್ಯ ರಾಜ ಗುರು. ಆಗ ರಾಜ ಮಾತನಾಡ್ತಾನೆ, ಕಿಂ ಲೇಖ್ಯ ಪ್ರಾಕೃತ ಈ ವಿದ್ವನ್. ಅಲ್ಲ ಸ್ವಾಮಿ, ನೀವು ಪತ್ರ ಬರಿ ಅಂತ ಹೇಳಿಬಿಟ್ರಿ, ನಾನು ಏನು ಬರೆಯೋದು? ಯಾಕೆ ಅಂದ್ರೆ ಅಪ್ರಾಕೃತ ಶರೀರನಿಗೆ ಈ ಪ್ರಾಕೃತ ಶರೀರವುಳ್ಳ ರಾಜ ಏನು ತಾನೇ ಪತ್ರ ಬರೀಲಿಕ್ಕೆ ಸಾಧ್ಯ ಇದೆ ಹೇಳಿ ಅಂತ ಹೇಳಿ ಶ್ರೀನಿವಾಸನಿಗೆ ಆ ಪ್ರಾಕೃತ ದೇಹ ಉಳ್ಳಂತ ನಾವು ಹೇಗೆ ತಾನೇ ಬರೀಬೇಕು ಆ ನಿಯಮವನ್ನ ನೀವೇ ಹೇಳಿ. ನೋಡಿ ಎಂತಹ ಅದ್ಭುತವಾದ ವಿನಯ. ಅಂತಹ ದೊಡ್ಡ ರಾಜ ಅವ ಹೇಳ್ತಾನೆ, ಅಪ್ರಾಕೃತ ಶರೀರನಾದ ಸ್ವಾಮಿಗೆ ಈ ಪ್ರಾಕೃತ ದೇಹದಿಂದ ಕೂಡಿದವರು ಏನು ತಾನೇ ಬರೀಲಿಕ್ಕೆ ಸಾಧ್ಯ? ಆಕಾಶ ರಾಜವಚನಂ ಶ್ರುತ್ವಾ ಈಶ್ಪತಿರಾದರಾತ್ ಲೇಖ್ಯಾಂಶ ಬೋಧಯಾಮಾಸ. ಆಗ ಹೇಗೆ ಬರಿಬೇಕು ಅನ್ನುವುದನ್ನ ಬೃಹಸ್ಪತ್ಯಾಚಾರ್ಯರು ಲಗ್ನ ಪತ್ರಿಕೆ ಬೇಕಾಗಿರತಕ್ಕಂತ ಅಂಶವನ್ನ ಭಕ್ತಿ ಆಧಾರ ಪೂರ್ವಕವಾಗಿ ಹೇಳ್ತಾರೆ. ಅದರಂತೆ ಆಕಾಶ ರಾಜ ಪತ್ರವನ್ನ ಬರೆದಿದ್ದಾನೆ. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ದ್ವಿತೀಯಾಯ ಅನಂತ ರೂಪಾಯ ಶಾಂಗಿಣೆ ಭಕ್ತ ಪ್ರಿಯಾಯ ಭಕ್ತೈಕ ವೇದ್ಯೋಪಾದೇಯ ರೂಪಿಣಿ. ಆಗ ಅಪ್ರಾಕೃತ ಶರೀರನಾದ ಸ್ವಾಮಿ, ಅನಾದಿ ನಿತ್ಯನಾದ ಸಚ್ಚಿದಾನಂದ ರೂಪನಾದ ಸರ್ವತಂತ್ರ ಸ್ವತಂತ್ರನಾದ ಏಕಮೇವಾದ್ವಿತೀಯನಾದ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮನಾದ ಶಾರ್ಂಗಧಾರಿಯಾಗಿರತಕ್ಕಂತಹ ದೇವತಾನುದೇವತೆಗಳಿಂದಲೂ ಪೂಜಿತನಾಗಿರುವ ಬ್ರಹ್ಮದೇವರಿಂದಲೂ ಆರಾಧಿತವಾದ ಪಾದಪದ್ಮವುಳ್ಳ
ಭಕ್ತವತ್ಸಲನಾದ ಸರ್ವತ್ರ ವ್ಯಾಪ್ತನಾದ ಸರ್ವ ವೇದಾಂಗಗಳಿಂದಲೂ ಕೂಡ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲದಿರುವಂತಹ ಅನಂತಾನಂತ ಕಲ್ಯಾಣ ಗುಣಗಳಿಂದ ಕೂಡಿದ ಅಪ್ರತಿಹತವಾದ ಕಾರ್ಯಗಳಿಂದ ಶೋಭಿಸ್ತಿರುವ ವೆಂಕಟಗಿರೀಶನಾದ ಲಕ್ಷ್ಮೀಪತಿಯಾದ ಶ್ರೀನಿವಾಸನಿಗೆ ಆಕಾಶರಾಜ ಮಾಡುವ ವಿಜ್ಞಾಪನೆಗಳು. ನೋಡಿ ಎಷ್ಟು ಚೆನ್ನಾಗಿ ಬರಿಬೇಕಾಗಿದೆ. ಅಂದ್ರೆ ಎಷ್ಟು ಭಗವಂತನ ಗುಣಗಳ, ಅಂದ್ರೆ ಇಲ್ಲಿ ಪತ್ರ ಬರೆಯೋದಕ್ಕಿಂತಲೂ ಭಗವಂತನ ಗುಣೋಪಾಸನೆ ಬಹಳ ಮುಖ್ಯ. ಅದಕ್ಕೆ ಭಗವಂತನನ್ನ ನಿರ್ಗುಣ ಅಂತ ಉಪಾಸನೆ ಮಾಡಿದ್ರೆ ಎಷ್ಟು ಅನರ್ಥ ಆಗುತ್ತೆ. ಯಾಕೆ ಅಂದ್ರೆ ನೀವು ಪತ್ರ ಬರೆಯೋದಲ್ಲಿ ಸಾರಾಂಶ ಇಲ್ಲ, ಅವನ ಗುಣಗಳ ಉಪಾಸನೆ ಮಾಡೋದ್ರಲ್ಲೇ ಸ್ವಾರಸ್ಯ ಇರೋದು. ಆ ಗುಣಗಳನ್ನೇ ಕೊಂದು ಹಾಕಿಬಿಟ್ರೆ ಇನ್ನು ಏನು ಅಂತ ದೇವರನ್ನು ಉಪಾಸನೆ ಮಾಡಬೇಕು? ಆದ್ದರಿಂದ ದೇವರನ್ನು ಉಪಾಸನೆ ಮಾಡ್ಲಿಕ್ಕೆ ಇರತಕ್ಕಂತ ಏಕೈಕ ಉಪಾಯ ಅವನ ಗುಣೋಪಾಸನೆ. ಆದ್ದರಿಂದ ಭಗವಂತನನ್ನ ನಿರ್ಗುಣ ಅಂತ ಉಪಾಸನೆ ಮಾಡೋದಲ್ಲ, ಅನಂತ ಗುಣ ಪರಿಪೂರ್ಣ ಎಂಬುದಾಗಿ ವಿಚಾರವನ್ನ ಮಾಡಬೇಕು. ಈ ರೀತಿಯಾಗಿ ಅವನಿಗೆ ಆಕಾಶರ ಮಾಡುವ ವಿಜ್ಞಾಪನೆಗಳು. ಕೊನೆಗಿನ್ನೊಂದು ಮಾತನ್ನು ಸೇರಿಸ್ತಾನೆ, ನಾನು ವಯಸ್ಸಿನಲ್ಲಿ ಜ್ಯೇಷ್ಠನಾಗಿದ್ದೇನೆ, ಆದರೆ ಇಂತಹ ಗುಣಗಳುಳ್ಳ ನಿನಗೆ ಆಶೀರ್ವಾದ ಮಾಡ್ಲಿಕ್ಕೆ ಕಿಂಚಿತ್ತೂ ಅರ್ಹನಲ್ಲ. ಆದರೂ ಅಳಿಯನಾಗುವುದು ನಿಶ್ಚಿತವಾದ್ದರಿಂದ ನಾನು ನಿನಗೆ ಬಂಧುತ್ವೇನ ಆಶಿಷಃ. ನೋಡಿ, ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್. ನಾನು ನಿನಗೆ ನಮಸ್ಕಾರವೇ ಮಾಡೋದು. ಯಾಕೆ? ಸಾಂಗೈಹಿ ಸವೈಹಿ ದೇವತಾದ್ಯೈಹಿ ಆಗಮೈ ಸ್ವಪುರಾಣಕೈಹಿ ಅನಾದ್ಯನಂತ ಕರ್ಮಣೆ ಶ್ರೀಧರಾಯ. ಶ್ರೀಧರನಿಗೆ ನಮೋ ನಮಃ ನಮಸ್ಕಾರ. ಆದ್ರೆ ಮತ್ತೆ ಆಶೀರ್ವಾದ ಮಾಡ್ಬೇಕಲ್ಲ. ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೇ ಸುರೋತ್ತಮ. ಕೇವಲ ನೀನು ನನ್ನ ಅಳಿಯ ಅನ್ನುವ ಕಾರಣಕ್ಕಾಗಿ ಒಂದು ಆಶೀರ್ವಾದ ಶಬ್ದ ಆಡಬೇಕು, ಆದ್ದರಿಂದ ಆಡ್ತೇನೆ ಹೊರತು ಆಡಲಿಕ್ಕೆ ಎಳ್ಳಷ್ಟು ಅರ್ಹನಲ್ಲ. ತ್ವತ್ಪಾದ ಪದ್ಮ ಸಂವೀಕ್ಷ್ಯ ಕಾಮಃ ಆಕಾಶ ನಾಮಕಃ. ನಿನ್ನ ಪಾದದ ಆಶೀರ್ವಾದವನ್ನ, ಅಂದ್ರೆ ನಿನ್ನ ಪಾದ ಕಮಲದ ಚಿಂತನೆಯನ್ನು ಸದಾ ಮಾಡುವ ಆಕಾಶ ರಾಜ ಈ ಪತ್ರವನ್ನ ಬರಿತಾ ಇದ್ದಾನೆ. ತ್ವದಾಶ್ರಯಂ ಸಮಾಕಾಕ್ಷನ್ ಲೇಖಯಾಮ್ಯದ್ಯ ಮಾಧವ. ನಿನ್ನ ಆಶ್ರಯವನ್ನೇ ಅಪೇಕ್ಷಿಸಿ ನಿನಗೆ ಪತ್ರ ಬರಿತಾ ಇದ್ದೇನೆ. ಸ್ತ್ರೀಯರು ಮಗ ತಮ್ಮಂದರಿಂದ ಕೂಡಿಕೊಂಡು ನಾವೆಲ್ಲರೂ ಕೂಡ ಸ್ತ್ರೀ ಪುತ್ರ ಭ್ರಾತೃಭಿಸ್ಸಾಕಂ ಸರ್ವೇ ಕುಶಲಿನೋ ವಯಂ. ನಾವೆಲ್ಲ ಕೂಡ ಕುಶಲವಾಗಿದ್ದೇವಪ್ಪ. ಈ ದ್ವಾಪರ ಯುಗದಲ್ಲಿ ಆಕಾಶ ರಾಜನೇ ಆಗಿದ್ದಂತಹ, ಹೋದ ಜನ್ಮದಲ್ಲಿ ಏನಾಗಿದ್ದ ಆಕಾಶ ರಾಜ? ಭೀಷ್ಮಕ ರಾಜನಾಗಿ ರುಕ್ಮಿಣಿಯ ತಂದೆಯಾಗಿದ್ದ. ಹಾಗಾಗಿ ರುಕ್ಮಿಣಿಯನ್ನ ವಿವಾಹವಾಗಿರತಕ್ಕಂತ ಕೃಷ್ಣನಿಗೆ ಮಾವ ಅಂತ ಹೊರತು ಇನ್ನು ಮಾವನೇ ಆಗಿಲ್ವಲ್ಲ. ಹೇಗೆ ಹೇಳ್ತೀರಿ ಅಂದ್ರೆ, ಹೋದ ಜನ್ಮದಲ್ಲಿ ಕೃಷ್ಣನಿಗೆ ಮಾವನಾಗಿದ್ದಂತಹವನು ಅನ್ನುವ ಅರ್ಥದಲ್ಲಿ ನಿನ್ನ ಮಾವನಾಗಿದ್ದ ಅಂತ ಶಬ್ದ ಪ್ರಯೋಗವನ್ನ ಮಾಡಿದ್ದಾರೆ ಅಂತ ವ್ಯಾಖ್ಯೆ. ಇನ್ನು ಮಾವನೇ ಆಗಿಲ್ಲ, ಇವನೇನ್ ಮಾವ ಅಂತ ಬರೀತಾನಲ್ಲ, ನಿನ್ನ ಮಾವನು ಮಾಡುವ ಅಂತ ಹೇಳ್ಬೇಕಾದ್ರೆ ಮಾವ ಆಗಿರ್ಬೇಕಲ್ಲ. ಮತ್ತೆ ಆಕಾಶ ರಾಜ ಮಾಡುವ ಅಂತ ಹೇಳ್ಬೇಕು, ಮಾವ ಅಂತ ಯಾಕೆಂದ್ರೆ ಹೋದ ಜನ್ಮದಲ್ಲಿ ಭೀಷ್ಮಕ ರಾಜ ಇವನೇ ಆಗಿದ್ದ. ಆಗ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿ ತಾನು ಮಾವ ಅಂತ ಅನಿಸ್ಕೊಂಡಿದ್ದ. ಹೋದ ಜನ್ಮದಲ್ಲಿ ನಿನ್ನ ಮಾವನಾಗಿದ್ದ ಆಕಾಶ ರಾಜ ಅಂತ ಹೀಗೆ ಅನ್ವಯ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ತ್ವದನುಗ್ರಹ ಮಾತ್ರೇಣ ವಸಾಮ್ಯೋತ್ರ ಹರೇ ಪುರೇ. ನಿನ್ನ ಅನುಗ್ರಹದಿಂದ ನಾವು ಆರಾಮಾಗಿದ್ದೇವೆ. ಏನು ಆರಾಮ ಅಂದ್ರೆ ರಾಮನಾಮದ ಆರಾಮ ಅಂದ್ರೆ ಏನ್ ಗೊತ್ತಾ? ರಾಮನ ಚಿಂತನೆಯನ್ನ ಅಂದ್ರೆ ಸದಾಕಾಲ ಅಂತ ಅರ್ಥ. ಸದಾಕಾಲ ರಾಮನಾಮ ಸ್ಮರಣೆಯನ್ನ ಮಾಡಿಕೊಂಡಿದ್ದೇವೆ ಅಂತ ಅರ್ಥ. ಅದಕ್ಕೆ ಆರಾಮ ಅಂತ. ಆ ಆರಾಮದ ಅರ್ಥವೇ ಹೊರಟೋಗ್ಬಿಟ್ಟಿದೆ ಈಗ. ಏನ್ರಿ ಆರಾಮಾಗಿದ್ದೀರಾ ಅಂದ್ರೆ ಏನು? ರಾಮನಾಮ ಸ್ಮರಣೆಯನ್ನು ಸದಾ ಮಾಡಿಕೊಂಡಿದ್ದೀರಾ ಅಂತ ಪ್ರಶ್ನೆ. ಹಾಗೆ ಜೀವನದಲ್ಲಿ ಎಲ್ಲ ಮಾತುಗಳಿಗೂ ಅದರದ್ದೇ ಆದ ಅರ್ಥ ಇದೆ. ಅರ್ಥ ಬಿಡ್ತೀವಿ, ನಮ್ಗೇನ್ ಬೇಕು ಅರ್ಥ ಇಟ್ಕೊಂಡ್ಬಿಡ್ತೀವಿ. ಹಾಗಾಗಿ ಸರ್ವದಾ ಭವತಾ ಕ್ಷೇಮಂ ಪತ್ರದ್ವಾರ ನಿಬೋಧಮೇ. ಸ್ವಾಮಿ, ನಿನ್ನ ಅನುಗ್ರಹದಿಂದ ನಾರಾಯಣಪುರದಲ್ಲಿ ವಾಸ ಮಾಡ್ತಾ ಇದ್ದೇವೆ.
ನಿಮ್ಮ ಕ್ಷೇಮ ಸಮಾಚಾರಗಳನ್ನ ಪತ್ರದ ಮೂಲಕ ತಿಳಿಸುವಂತವನಾಗು. ಚೈತ್ರ ಶುಕ್ಲ ತ್ರಯೋದಶ್ಯಾಂ ಏತತ್ ಪತ್ರಂ ವಿಲಿಖ್ಯತೆ. ಚೈತ್ರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿವಸ ಈ ಪತ್ರವನ್ನು ಬರಿತಾ ಇದ್ದೇನೆ. ಅಂದ್ರೆ ಹೆಚ್ಚು ಕಮ್ಮಿ ಇನ್ನೊಂದು ತಿಂಗಳು ಅಂತ ಇಟ್ಕೊಳ್ಳಿ, ಅಷ್ಟರೊಳಗೆ ಮದುವೆ ಆಗ್ಬೇಕು ಅಂತ ಅರ್ಥ. ಅಂದ್ರೆ ನೋಡಿ, ಪತ್ರ ಬರೆದು ಒಂದು ತಿಂಗಳೊಳಗೆ, ಈಗೆಲ್ಲ ವರ್ಷಗಟ್ಲೆ ಎಂಗೇಜ್ಮೆಂಟ್ ಅಂತ ಪ್ರತ್ಯೇಕ ಸಂಸ್ಕಾರವೇ ಜಗತ್ತಿನಲ್ಲಿಲ್ಲ. ಈಗ ಮಾಡ್ಕೊಂಡಿದ್ದು ಇವತ್ತಿನ ಜನ, ಯಾಕಂದ್ರೆ ಅಷ್ಟು ವಿಶ್ವಾಸ ಇಲ್ಲ ಅಂತ ಅರ್ಥ. ಅಂದ್ರೆ ಆ ಕಾಲದಲ್ಲಿ ಅಷ್ಟು ವಿಶ್ವಾಸ ಇತ್ತು, ಎಲ್ಲ ವಿಶ್ವಾಸದ ಮೇಲೆ. ಈಗ ಏನಿದ್ರು ಪತ್ರದ ಮೇಲೆ ವಿಶ್ವಾಸ ಇಲ್ಲ. ಹಿಂದೆಲ್ಲ ಆಸ್ತಿ ಇದು ನಿಂದು ಅಷ್ಟೇ, ಆ ಮಾತಿನ ಮೇಲೆ ನಡೀತಾ ಇತ್ತು. ಈಗ ಏನಿದ್ರು ಕಾಗದ ಪತ್ರ, ರಿಜಿಸ್ಟ್ರೇಷನ್ ಆಗಿರ್ಬೇಕು. ಎಷ್ಟು ಅದ್ಭುತ. ಹಾಗಾಗಿ ಅಂದ್ರೆ ಇವತ್ತಿನ ಮಾತುಗಳಿಗೆ ಬೆಲೆಯೇ ಇಲ್ಲ ಅಂತ ಅರ್ಥ. ತ್ವದನುಗ್ರಹ ಮಾತ್ರೇಣ ವಸಾಮ್ಯೋತ್ರ ಹರೇ ಪುರೇ ಸರ್ವದಾ ಭವತಾಂ ಕ್ಷೇಮಂ ಪತ್ರದ್ವಾರ ನಿಬೋಧಮೇ. ಈ ರೀತಿಯಾಗಿ ಪತ್ರವನ್ನ ಬರಿತಾ ಇದ್ದೇನೆ. ಪದ್ಮಾವತಿ ಎಂಬ ನನ್ನ ಮಗಳನ್ನ ಕನ್ಯಾಂ ಪದ್ಮಾವತಿಂ ತುಭ್ಯಂ ದಾಸ್ಯಾಮಿ ಇತಿ ಮತಿರ್ಮಮ. ಇದೇ ಎಂಗೇಜ್ಮೆಂಟ್. ನಾನು ನನ್ನ ಮಗಳಾಗಿರತಕ್ಕಂಥ ಪದ್ಮಾವತಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೇನೆ ಅಷ್ಟೇ ಹೇಳಿಬಿಟ್ಟು. ತಾಂ ಅಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ. ವಿವಾಹವನ್ನ ಮಾಡಿಕೋ ವಿಧಿಪೂರ್ವಕವಾಗಿ. ಶುಕೋ ವೇತ್ತಿ ಗುರುರು ವೇತ್ತಿ ಹೃದಯ ಮಮ ಸರ್ವದ. ನನ್ನ ಬಗ್ಗೆ ನಿನಗೇನಾದ್ರು ಕೇಳಬೇಕು ಅಂತಿದ್ರೆ ಶುಕಾಚಾರ ಎಲ್ಲವನ್ನು ಹೇಳುತ್ತಾರೆ. ನನ್ನ ಬಗ್ಗೆ ಶುಕಾಚಾರಿ ಗೊತ್ತಿದೆ, ಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರಿ ಗೊತ್ತಿದೆ ಅಂತ ಅರ್ಥ. ಏನಿದ್ರ ಅರ್ಥ ಅಂತ ಪ್ರಶ್ನೆ ಬರುತ್ತೆ. ಏನು ಶುಕಾಚಾರ ಬಗ್ಗೆ ಶುಕಾಚಾರ ಹತ್ರ ಕೇಳ್ಕೊ ನಾನ್ ಯಾರು ಅಂತ ಅಂದ್ರೆ ಮತ್ತೆ ಅಹಂಕಾರ ಬಂತಲ್ಲ ಅಂದರೆ ಹಾಗರ್ಥ ಅಲ್ಲ. ಮತ್ತೆ ಏನು ಅಂದ್ರೆ ಶುಕೋ ವೇತ್ತಿ ಗುರುರು ವೇತ್ತಿ. ಶುಕಾಚಾರ್ಯ ಯಾರು ಅಂತಂದ್ರೆ ಮಹರುದ್ರ ದೇವರು. ಅಂದ್ರೆ ಗುರುಗಳು ಯಾರು? ಬೃಹಸ್ಪತ್ಯಾಚಾರ. ನಮ್ಮ ಜೀವನದಲ್ಲಿಯೂ ಕೂಡ ಶುಕಾಚಾರ್ಯರು ಅಂದ್ರೆ ಮಹರುದ್ರ ದೇವರ ಅನುಗ್ರಹ ಆಗಬೇಕು, ಹಾಗೆ ಗುರುಗಳ ಅನುಗ್ರಹ ಆಗಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಅರ್ಥ. ಅಂದರೆ ಶುಕಾಚಾರ್ಯ ಅಂದ್ರೆ ಮಹರುದ್ರ ದೇವರು. ಯಾಕೆ ಅಂದರೆ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಏನು ಅಂತ? ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಹೌದಾ? ಆರೋಗ್ಯ ಬೇಕು ಅಂತಂದ್ರೆ ಭಾಸ್ಕರನನ್ನ ಕೇಳಿ ಅಂತ ಕೇಳ್ತಾರೆ. ಗೌರಿಂ ವಿವಾಹಯೇತ್ ಕನ್ಯಾಂ. ಗೌರಿಯನ್ನ, ನಿಮಗೆ ವಿವಾಹವಾಗಬೇಕು ಅಂದ್ರೆ ಗೌರಿಯನ್ನ, ಉಮಾದೇವಿಯನ್ನ ಕೇಳಿ. ಹೀಗೆ ಒಂದೊಂದಕ್ಕೆ ಒಂದೊಂದು ಹೇಳ್ತಾರೆ. ಆರೋಗ್ಯಕ್ಕೆ ಇಂಥವ್ರನ್ನ ಕೇಳಿ, ಮದುವೆ ಆಗ್ಬೇಕಾದ್ರೆ ಇಂಥವ್ರನ್ನ ಕೇಳಿ, ಹಣ ಬೇಕಾದ್ರೆ ಇಂಥವ್ರನ್ನ ಕೇಳಿ. ಆದರೆ ಜ್ಞಾನಮಿಚ್ಛೇತ್ ಮಹೇಶ್ವರಂ. ಜ್ಞಾನ ಬೇಕು ಅಂತಂದ್ರೆ ಮಹರುದ್ರ ದೇವರನ್ನ ಕೇಳಬೇಕು. ಮಹರುದ್ರ ದೇವರನ್ನ ಕೇಳಿದ್ರೆ ಮಾತ್ರ ತತ್ವಜ್ಞಾನ ಕೊಡ್ತಾರೆ. ಅದು ಎಂತ ತತ್ವಜ್ಞಾನ? ವಾಯುದೇವರ ಶಾಸ್ತ್ರ ಜ್ಞಾನವನ್ನ ಕೊಡ್ತಾರೆ. ವಾಯುದೇವರ ಶಾಸ್ತ್ರಜ್ಞಾನ ನಮಗೆ ಆಗಬೇಕಾದರೆ ನಮಗೆ ಮಹರುದ್ರ ದೇವರ ಅನುಗ್ರಹ ಅತ್ಯಂತ ಅತ್ಯಂತ ಅವಶ್ಯಕ ಅನ್ನೋದನ್ನ ಇಲ್ಲಿ. ಹಾಗಾದ್ರೆ ನಿನ್ನನ್ನ ನಾನು ಹೇಗೆ ತಿಳ್ಕೊಂಡಿದ್ದೇನೆ ಅಂದ್ರೆ ಮಹರುದ್ರ ಜ್ಞಾನಮಿಚ್ಛೇದ್ ಮಹೇಶ್ವರಂ. ಆ ಮಹೇಶ್ವರನ ಆರಾಧನೆಯಿಂದ ನಿನ್ನ ಬಗ್ಗೆ ತತ್ವಜ್ಞಾನ ಪ್ರಾಪ್ತಿಯಾಗಿದೆ. ಇದು ಹೇಗಾಯಿತು? ಗುರು ಅನುಗ್ರಹೇಣ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂತ ಮುಗುತಿ. ಹಾಗಾದ್ರೆ ರುದ್ರದೇವರ ಅನುಗ್ರಹ ನಮಗಾಗಬೇಕಾದ್ರೆ ಗುರುಗಳ ಅನುಗ್ರಹ ಬೇಕು. ಒಟ್ಟು ಗುರುವಿನ ಅನುಗ್ರಹ ದ್ವಾರ ಮಹಾರುದ್ರ ದೇವರಿಂದ ತತ್ವಜ್ಞಾನವನ್ನ ಪಡೆದುಕೊಂಡು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವ ಇಷ್ಟು ತತ್ವವನ್ನ ಅಲ್ಲಿ ಬರೀತಾರೆ. ಶುಕೋ ವೇತ್ತಿ ಗುರುರು ವೇತ್ತಿ ಹೃದಯ ಮಮ ಸರ್ವತಃ ಮಾ ಕುರುಷ್ವಾತ್ರ ಸಂದೇಹಂ ಕನ್ಯಾರ್ಥಂ ಪುರುಷೋತ್ತಮ. ಮೇಲ್ನೋಟಕ್ಕೆ ಏನ್ ಕಾಣತ್ತೆ? ಮಾ ಕುರುಷ್ವ ಸಂದೇಹಂ. ನನ್ನ ಮೇಲೆ ನೀನು ಸಂಶಯ ಪಡಬೇಡ. ಯಾಕೆ ಅಂತಂದ್ರೆ ನನ್ನ ಬಗ್ಗೆ ನೀನು ಸಂಶಯ ಪಡಬೇಡ. ಯಾಕೆ? ನನ್ನ ಬಗ್ಗೆ ಇಷ್ಟೆಲ್ಲ ನೀನ್ ತಿಳ್ಕೊಂಡು ಸಂಶಯ ಪಡಬೇಡ. ಏನು ಸಂಶಯ ಪಡೋದು ಅಂದ್ರೆ ಏನು? ಅದಕ್ಕೆ ಸಂಸ್ಕೃತದಲ್ಲಿ ಸಂಶಯ ಅಂತ ಅನ್ನುವ ಶಬ್ದಕ್ಕೆ ಒಂದು ಅರ್ಥ ಸಂದೇಹ ಅಂತ ಅರ್ಥ. ಸಂದೇಹ ಅಂದ್ರೆ ಈ ದೇಹ ಸಾಮಾನ್ಯವಾದದ್ದಲ್ಲ. ಸಾಮಾನ್ಯವಾದದ್ದಲ್ಲ ಅಂದ್ರೆ ಸಾಮಾನ್ಯವಾಗಿರತಕ್ಕಂತ ದೇಹದಿಂದ ನಿನಗೆ ಮತ್ತೆ ಕನ್ಯಾದಾನ ಮಾಡುವಂತಹ ದೇಹ ನಾನು ಪಡೆದದ್ದಲ್ಲ. ಆ ಕನ್ಯಾದಾನ ಪಡಿಲಿಕ್ಕೆ ಏನು ಉತ್ತಮವಾದ ದೇಹ ಬೇಕೋ ಅಂತ ದೇಹವನ್ನು ಪಡೆದಿದ್ದೇನೆ. ಯಾರು ಕೊಟ್ರು? ಬ್ರಹ್ಮದೇವರು ಕೊಟ್ರು. ಹೇಗ್ ಕೊಟ್ರು? ಮೊದಲನೇ ಅಧ್ಯಾಯದಲ್ಲಿ ನಾವು ಕೇಳಿದ್ದೇವೆ. ಏನು ಅಂತ? ಆ ಮಾಧವ ಎಂಬ ಬ್ರಾಹ್ಮಣ
ತಿರುಪತಿಯ ಬೆಟ್ಟವನ್ನ ಹತ್ತಿದ್ದರಿಂದ ಈ ದೇಹವನ್ನ ಈ ಸರೋವರದಲ್ಲಿ ಬಿಡು, ನಿನಗೆ ಅತಿ ಉತ್ತಮವಾದ ದೇಹ ಅಂದರೆ ಸಾಕ್ಷಾತ್ ಭಗವಂತನಿಗೆ ಕನ್ಯಾದಾನ ಮಾಡುವ ದೇಹ ಪ್ರಾಪ್ತಿಯಾಗತ್ತೆ, ಈ ಸರೋವರದಲ್ಲಿ ಮುಳುಗು ಅಂತ ಹೇಳಿ ಆ ಬ್ರಹ್ಮದೇವರು ಹೇಳಿದ್ದರಿಂದ ನಾನು ಈ ಸರೋವರದಲ್ಲಿ ಮುಳುಗಿ ಆ ಉತ್ತಮವಾದ ದೇಹವನ್ನು ಪಡೆದಿದ್ದೇನೆ. ಅಂದ್ರೆ ಸಂದೇಹ ಅನ್ನುವ ಶಬ್ದಕ್ಕೆ ಮೇಲ್ನೋಟಕ್ಕೆ ಸಂಶಯ ಅಂತ ಅರ್ಥ. ಆದ್ರೆ ಇಲ್ಲಿ ಹೇಳಿರ್ತಕ್ಕಂತಹ ಸಂದೇಹ ಅಂದ್ರೆ ಸಮ್ಯಕ್ ದೇಹ, ಅಂದರೆ ಕನ್ಯಾದಾನ ಮಾಡ್ಲಿಕ್ಕೆ ಏನು ಬೇಕೋ ಯೋಗ್ಯತಾ ಅಂತಹ ಯೋಗ್ಯತೆಯಿಂದ ಕೂಡಿದ ಶರೀರವನ್ನ ಬ್ರಹ್ಮದೇವರ ಅನುಗ್ರಹದಿಂದ ನಾನು ಪಡೆದು ಬಂದಿದ್ದೇನೆ. ಬ್ರಹ್ಮದೇವರು ಮಾತು ಕೊಟ್ಟಿದ್ದಾರೆ, ವರ ಕೊಟ್ಟಿದ್ದಾರೆ, ಮುಂದೆ ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವ ದೇಹ ಪ್ರಾಪ್ತಿಯಾಗಲಿ ಅಂತ ಬ್ರಹ್ಮದೇವರ ಮಾತಿನಂತೆ ಈ ದೇಹವನ್ನ ಪಡೆದಿದ್ದೇನೆ. ಆದ್ದರಿಂದ ಈ ದೇಹ ಎಂತದ್ದು? ಸಂದೇಹಂ ಅಂತ ಅರ್ಥ. ಆದ್ದರಿಂದ ಮಾ ಕುರುಷು ಅಂದ್ರೆ ಮಾ ಅಂತಂದ್ರೆ ಜಗತ್ತಿಗೆ ತಾಯಿಯ, ಮಾ ಕುರುಶ್ವ ಅಂದ್ರೆ ಮಾಡಬೇಡ ಅಂತ ಅರ್ಥ ಆಗುತ್ತೆ, ಕುರುಶ್ವ ಅಂದ್ರೆ ಮಾಡು, ಮಾ ಅಂದ್ರೆ ಮಾಡಬೇಡ ಅಂತ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಮಾ ಅನ್ನುವ ಶಬ್ದವನ್ನ ವ್ಯಾಖ್ಯಾನಕಾರರು ಜಗತ್ತಿಗೆ ತಾಯಿ ಆಗಿರತಕ್ಕಂಥ ಮಹಾತಾಯಿಯನ್ನ ನಿನಗೆ ಕುರುಶ್ವ ಅಂದ್ರೆ ಕನ್ಯಾದಾನ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ಸಮ್ಯಕ್ ದೇಹ, ಒಳ್ಳೆಯ ದೇಹವನ್ನ ಬ್ರಹ್ಮದೇವರ ಅನುಗ್ರಹದ ಪ್ರಾಪ್ತಿಯಾಗಿದೆ, ಆದ್ದರಿಂದ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದು ಯಾವತ್ತು? ವೈಶಾಖ ಶುಕ್ಲ ದಶಮೀ ಭೃಗುವಾಸರೇ ಶುಭೇ ದಿನೇ. ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿ ಭೃಗುವಾರ. ಎಷ್ಟು ಅದ್ಭುತವಾದದ್ದು ನೋಡಿ. ವೈಶಾಖ ಮಾಸ ಅಂತಂದ್ರೆ ಎರಡನೆಯ ಮಾಸ. ಯಾಕೆ ವೈಶಾಖಕ್ಕೆ ಅಷ್ಟು ಮಹತ್ವ ಅಂತ ನೀವು ಕೇಳಬಹುದು. ಅಲ್ಲ, ದೇವರು ಇಷ್ಟೆಲ್ಲ 12 ಮಾಸಗಳಲ್ಲಿ ಬಿಟ್ಟು ವೈಶಾಖ ಮಾಸಕ್ಕೆ ಯಾಕೆ ಅಷ್ಟೊಂದು ಶ್ರೇಷ್ಠ ಅಂತ ನೀವು ನೋಡ್ಬಹುದು. ಯಾವುದೇ ನೋಡಿ, ಈಗ ಮೊನ್ನೆ ಕಾರ್ತೀಕ ಸ್ನಾನ ಮಾಡಿದ್ರಿ. ಕಾರ್ತೀಕ ಸ್ನಾನ ಮಾಡುವಾಗ ಏನ್ ಹೇಳಿದ್ವಿ ಅಂದ್ರೆ ಎಲ್ಲಾ ಮಾಸಗಳಿಗಿಂತಲೂ ಕಾರ್ತೀಕ ಮಾಸ ಶ್ರೇಷ್ಠ ಅಂತಂದ್ರಿ. ಅದೇ ಮುಂದೆ ಧನುರ್ಮಾಸ ಬರುತ್ತೆ, ಆಗ ಎಲ್ಲಾ ಮಾಸಗಳಿಗಿಂತಲೂ ಧನುರ್ಮಾಸ ಶ್ರೇಷ್ಠ ಅಂತೀರಿ ಅಲ್ವಾ. ಭಾದ್ರಪದ ಮಾಸ ಬಂತು, ಆಗ ಏನಂತೀರಿ? ಎಲ್ಲಾ ಮಾಸಗಳಿಗಿಂತಲೂ ಭಾದ್ರಪದ ಮಾಸ ಶ್ರೇಷ್ಠ, ಆದ್ದರಿಂದ ಈ ಮಾಸದಲ್ಲಿ ಭಾಗವತ ಶ್ರವಣ ಅಂತ. ಅಲ್ಲ, ಎಲ್ಲಾ ಮಾಸಗಳಿಗೂ ಮದುವೆ ಮಾಡ್ಬೇಕಾದ್ರೆ ಮಾಘ ಮಾಸ ಶ್ರೇಷ್ಠ ಅಂತೀರಿ. ಅಲ್ಲ, 12 ಮಾಸಗಳನ್ನು ಶ್ರೇಷ್ಠ ಅಂದ್ರೆ ನಿಜವಾದದ್ದು ಯಾವುದು ಅಂತಂದ್ರೆ ಒಳ್ಳೆ ಉದಾಹರಣೆ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಏನು ಅಂದ್ರೆ, ಓದ್ತಾ ಇರ್ತಾನೆ ಹುಡುಗ ಅಂತ ಇಟ್ಕೊಳ್ಳಿ. ಆಗ ಈ 7th ಪಬ್ಲಿಕ್ ಪರೀಕ್ಷೆ, ಪಬ್ಲಿಕ್ ಎಕ್ಸಾಮಿಗೆ ಇರುತ್ತೆ ಅಂತ ಇಟ್ಕೊಳ್ಳಿ 7th. ಆಗ ಹೇಳ್ತಾನೆ ಅಪ್ಪ, ನೋಡು ನೀನು ಇಷ್ಟು ವರ್ಷ ಏನು ಓದಿದ್ಯೋ ಅದು ಲೆಕ್ಕಕ್ಕೆ ಬರಲ್ಲ, 7ನೇ ಕ್ಲಾಸ್ ಮಾತ್ರ ಇದು ಶ್ರೇಷ್ಠ, ಇದನ್ನ ನೀನು ಪಾಸ್ ಆಗಿ ತೋರಿಸ್ಬೇಕು ಅಂತಾನೆ. ಆಯ್ತು, ಅದು ಪಾಸ್ ಆದ, SSLC ಬರೀತಾ ಇರ್ತಾನೆ. ಆಗ ಮತ್ತೊಂತಾನೆ, ನೀನು ಇಲ್ಲಿ ತನಕ ಏನು ಓದಿದ್ದು ಬಿಟ್ಟಿದ್ದು ಲೆಕ್ಕಕ್ಕೆ ಬರಲ್ಲ, ಈ 10ನೇ ಕ್ಲಾಸ್ ಇದು ಶ್ರೇಷ್ಠ, ಇದನ್ನು ಪಾಸ್ ಆದ್ರೆ ಜೀವನದಲ್ಲಿ ನೀನು ಗೆದ್ದ ಹಾಗೆ ಅಂತ ಹೇಳ್ತಾರೆ. ಅದನ್ನು ಪಾಸ್ ಆದ್ಮೇಲೆ PUC ಸೆಕೆಂಡ್ ಇಯರ್ಗೆ ಹೇಳ್ತಾರೆ, ನೀ ಇಲ್ಲಿ ತನಕ ಏನ್ ಮಾಡಿದೆಯೋ ಬೇಡ, ಈ PUC ಸೆಕೆಂಡ್ ಇಯರ್ ಇದೆ ನೋಡು, ಇದನ್ನು ಪಾಸ್ ಆದ್ರೆ ನೀನ್ ಜೀವನದಲ್ಲಿ ಗೆದ್ದ ಹಾಗೆ ಅಂತಾರೆ. ಅಲ್ಲ, ನೀನ್ ಎಲ್ಲಾ ಹೇಳ್ತಾ ಇದ್ರೆ ಈ 7ನೇ ಕ್ಲಾಸಿಗೂ ಇದೇ ಶಬ್ದ ಆಡಿದ್ರಿ, 10ನೇ ಕ್ಲಾಸಿಗೂ ಇದೇ ಶಬ್ದ ಆಡಿದ್ರಿ, PUC ಸೆಕೆಂಡ್ ಇಯರ್ಗೂ ಇದೇ ಆಡಿದ್ರಿ, ಮತ್ತು ತಿರ್ಗಾ ಡಿಗ್ರಿ ಮಾಡುವಾಗಲಿ ಏನ್ ಮಾಡ್ತೀಯೋ ಫೈನಲ್ ಇಯರ್, ಈ ಸಲ ನೀನ್ ಪಾಸ್ ಆಗ್ಬಿಟ್ರೆ ಜೀವನದಲ್ಲಿ ಯಾವ್ದಾದ್ರು ಅದನ್ನು ಮಾಡಿದ್ಮೇಲೂ ಕೂಡ ಏನಂತಾರೆ, ಮದುವೆ ಆಗುವಾಗ ನೀನು ಓದಿದ್ದು ಸರ್ಟಿಫಿಕೇಟ್ ಅದೆಲ್ಲ ಸೈಡ್ ಕೆಲಸ, ಈಗ ನೀನೇನ್ ಮದುವೆ ಮಾಡ್ಕೋ, ಇದು ಜೀವನದಲ್ಲಿ ದೊಡ್ಡ ಘಟ್ಟ, ಇದನ್ನು ಪಾಸ್ ಆದ್ರೆ ನೀ ಎಲ್ಲ ಗೆದ್ದ ಹಾಗೆ. ಮಕ್ಕಳು ಹುಟ್ಟುವಾಗ ಅದನ್ನು ಹೇಳ್ತಾರೆ, ಮೊಮ್ಮಕ್ಕಳು ಎಲ್ಲ ಜೀವನ ಪೂರ್ತಿ ಎಲ್ಲವೂ ಶ್ರೇಷ್ಠವೇ. ಯಾವುದು ಹಾಗಾದ್ರೆ ಅಂದರೆ ಹೀಗರ್ಥ. 7ನೇ ಕ್ಲಾಸ್ ಶ್ರೇಷ್ಠ ಅಂತ ಯಾಕಂದ್ರು 10ನೇ ಕ್ಲಾಸ್ ಪಾಸ್ ಆಗ್ಬೇಕಾದ್ರೆ 7ನೇ ಕ್ಲಾಸ್ ಪಾಸ್ ಆಗಿರ್ಬೇಕು, ಅದಕ್ಕೆ ಶ್ರೇಷ್ಠ ಅಂತ ಅರ್ಥ. 10ನೇ ಕ್ಲಾಸ್ ಪಾಸ್ ಆಗಲಿಕ್ಕೆ ಶ್ರೇಷ್ಠ ಅಂತ ಅರ್ಥ. 10ನೇ ಕ್ಲಾಸ್ ಯಾಕೆ ಶ್ರೇಷ್ಠ? PUC ಸೆಕೆಂಡ್ ಇಯರ್ ಪಾಸ್ ಆಗ್ಬೇಕಾದ್ರೆ 10ನೇ ಕ್ಲಾಸ್ ಶ್ರೇಷ್ಠ ಅಂತ ಅರ್ಥ. PUC ಸೆಕೆಂಡ್ ಇಯರ್ ಯಾಕೆ ಅಂದ್ರೆ ಮುಂದೆ ಡಿಗ್ರಿ ಪಾಸ್ ಆಗ್ಬೇಕಂದ್ರೆ, ಡಿಗ್ರಿ ಪಾಸ್ ಆದ್ರೆ ಕೆಲಸ ಸಿಗುತ್ತೆ, ಕೆಲಸ ಸಿಗಬೇಕಾದ್ರೆ ಹಣ ಸಿಗುತ್ತೆ, ಹಣ ಸಿಕ್ಕಿದ್ರೆ ಹೆಣ್ಣು ಕೊಡ್ತಾರೆ, ಹೆಣ್ಣು ಕೊಟ್ರೆ ಮದುವೆ ಆಗುತ್ತೆ, ಮದುವೆ ಆದ್ರೆ ಮಗು ಹುಟ್ಟಿದ್ರೆ ಹೀಗೆ ಒಂದಕ್ಕೊಂದು ಪೂರಕವೇ ಹೊರತು ಯಾವುದಕ್ಕೆ ಯಾವುದೂ ಕಮ್ಮಿ ಅಲ್ಲ ಅಂತಾನೆ ಈ ಮಾಸಗಳಿಗೆ ಇಂಥ ಮಹತ್ವ. ಆದರೆ ಇಲ್ಲಿ ಪ್ರಶ್ನೆ ಬಂತು, ವೈಶಾಖ ಮಾಸ ಶ್ರೇಷ್ಠ ಯಾಕೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಡೀ ಮಾಸಗಳಲ್ಲಿ ಈ ವೈಶಾಖ ಮಾಸದ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ,
ಮೊದಲನೇದಾಗಿ ಭಗವಂತ ವಿವಾಹ ಮಾಡುವ ಮಾಸವೇ, ಮಾಡಿಕೊಳ್ಳುವ ಮಾಸವೇ ಪರಮಶ್ರೇಷ್ಠ, ಅದರಲ್ಲಿ ನೋ ಡೌಟ್. ಆದರೆ ವೈಶಾಖ ಮಾಸವನ್ನೇ ಆಕಾಶರಾಜ ಯಾಕೆ ಆರಿಸಿಕೊಂಡ ಅಂತಂದ್ರೆ, ಯಾವ ಭಗವಂತನಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ ಅಂತಹ ಮಗಳನ್ನ ಕೊಟ್ಟು ವಿವಾಹ ಮಾಡುವಂತಹ ಯಾವ ಶ್ರೀನಿವಾಸ ಇದ್ದಾನೆ, ಆ ಶ್ರೀನಿವಾಸ ತನ್ನ ಅನೇಕ ರೂಪಗಳಲ್ಲಿ 5 ರೂಪಗಳನ್ನ ಯಾವ ಮಾಸದಲ್ಲಿಯೂ ಕೂಡ ಅವತಾರ ಮಾಡಿಲ್ಲ. ಒಂದೊಂದು ಮಾಸದಲ್ಲಿ ಯಾವುದೋ 1 ರೂಪ ಇರ್ತದೆ, 2 ರೂಪ ಇರ್ತದೆ. ಆದರೆ 5 ರೂಪಗಳು ಏಕಕಾಲಕ್ಕೆ ಆಗಿರತಕ್ಕಂತ ಮಾಸ ಅಂತ ಒಂದಿದ್ರೆ ಅದು ವೈಶಾಖ ಮಾಸ. ಹಾಗಾಗಿ ಭಗವಂತನ ಕೂರ್ಮಾವತಾರ ಇರ್ಬಹುದು, ವೇದವ್ಯಾಸ ದೇವರ ಅವತಾರ ಇರ್ಬೋದು, ನರಸಿಂಹದೇವರ ಅವತಾರ ಇರ್ಬೋದು, ಪರಶುರಾಮ ದೇವರ ಅವತಾರ ಇರ್ಬೋದು. ಹೀಗೆ ಭಗವಂತನ 5 ರೂಪಗಳು ಒಂದೇ ಮಾಸದಲ್ಲಿ ಅವತಾರ ಮಾಡಿರತಕ್ಕಂತಹ ಒಂದು ಪರ್ವಕಾಲವನ್ನು ನಾವು ಕಾಣುವುದಾದರೆ ಅದು ವೈಶಾಖ ಮಾಸದಲ್ಲಿ ಅನ್ನುವಂತಹದ್ದು ನರಸಿಂಹ. ನಮ್ಮ ಇನ್ನೊಂದು ಏನು ಅಂದ್ರೆ, ಶ್ರೀನಿವಾಸ ದೇವರ ಕುಲದೇವರು ಯಾರು ಅಂತ ಕೇಳಿದ್ರೆ ಅಹೋಬಿಲ ನಾರಸಿಂಹ ಅಂತ ಹೇಳಿದ್ರು. ಕುಲದೇವರು ಯಾರು? ಅಹೋಬಿಲ ನಾರಸಿಂಹ. ಅಂತಹ ಅಹೋಬಿಲ ನಾರಸಿಂಹ ಅವತಾರ ಮಾಡಿರತಕ್ಕಂತಹ ಮಾಸ ಯಾವುದು ಅಂತ ಕೇಳಿದ್ರೆ ವೈಶಾಖ ಮಾಸ. ಹಾಗಾಗಿ ನಿನ್ನ ಕುಲದೇವರಾಗಿರತಕ್ಕಂತ ಮಹಾಸ್ವಾಮಿ ಅವತಾರ ಮಾಡಿರತಕ್ಕಂತಹ ಮಾಸದಲ್ಲೇ ನಾನು ವಿವಾಹವನ್ನ ಮಾಡುತ್ತೇನೆ ಅಂತನ್ನುವುದಕ್ಕಾಗಿ ವೈಶಾಖ ಮಾಸ. ಇನ್ನೂ ಒಂದು ಏನು ಅಂತ ಕೇಳಿದ್ರೆ, ಈ ಮಾಸದಲ್ಲಿ ಏನು ಮಾಡ್ತೀರಿ ಅದು ಅಕ್ಷಯವಾಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಈ ಮಂಡೋದರಿ ಅಂತ ಇದ್ದಾಳೆ. ಆ ಮಂಡೋದರಿ ಎಂಬತಕ್ಕಂತ ಅವಳು ರಾವಣನ ಹೆಂಡತಿ. ನಾವ್ ಹೇಳ್ತೇವೆ ನೋಡಿ, ಅಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ ತಥಾ. ಅಹಲ್ಯ ದ್ರೌಪದಿ ಸೀತಾ ತಾರ ಎಲ್ಲ ದೇವತೆಗಳಾದ್ರು. ಈ ಮಂಡೋದರಿ ರಾವಣನ ಹೆಂಡತಿ. ಇವಳನ್ನೇ ಯಾಕೆ ಪ್ರತಿನಿತ್ಯ ಸ್ಮರಣೆ ಮಾಡ್ಬೇಕು ಅಂತ ಹೇಳ್ತಾರೆ ರಾಕ್ಷಸನ ಹೆಂಡತಿಯನ್ನು ಅಂತ ಕೇಳಿದ್ರೆ, ಅವಳು ರಾಕ್ಷಸನ ಹೆಂಡತಿ ಅಂತ ದೇವತಾ ಸ್ತ್ರೀಯರ ಜೊತೆಗೆ ಸೇರಿಸಿದ್ದಲ್ಲ. ಮತ್ತೆ ಯಾಕೆ ಅಂತ ಕೇಳಿದ್ರೆ, ಭಗವಂತ ತಾನು ಹೊಟ್ಟೆಗೆ ಗಂಧವನ್ನ ಹಚ್ಚಿಕೊಂಡಿರ್ತಾನೆ. ಆಗ ಹೊಟ್ಟೆಗೆ ಹಚ್ಚಿಕೊಂಡ ಗಂಧದಿಂದ ಹುಟ್ಟಿ ಬಂದವಳು. ಸಂಸ್ಕೃತದಲ್ಲಿ ಗಂಧಕ್ಕೆ ಮಂಡ ಅಂತ. ಉದರ ಅಂದ್ರೆ ಹೊಟ್ಟೆ, ಅಂದರೆ ಹೊಟ್ಟೆಗೆ ಹಚ್ಚಿಕೊಂಡ ಗಂಧದಿಂದ ಹೊರ ಬಂದವಳಾದ್ದರಿಂದ ಅವಳಿಗೆ ಮಂಡೋದರಿ ಅಂತ. ಭಗವಂತನ ಮಗಳಿವಳು. ಭಗವಂತ ಏನ್ ಮಾಡ್ತಾನೆ, ತನ್ನ ಹೊಟ್ಟೆಗೆ ಹಚ್ಚಿಕೊಂಡ ಗಂಧದಿಂದ, ಯಾವತ್ತದು ಇದೇ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ಅಂದ್ರೆ ಅಕ್ಷಯ ತೃತೀಯ ದಿವಸ ಅವಳ ಜನನವಾಗುತ್ತೆ. ಆಗ ವರ ಕೊಡ್ತಾನೆ ನಮ್ ದೇವರು. ಏನು ಅಂತ, ಇವತ್ತಿನ ದಿವಸ ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡ್ತಾರೆ ಅದೆಲ್ಲವೂ ಕೂಡ ಅಕ್ಷಯವಾಗಲಿ ಅಂತ ವರ ಕೊಡ್ತಾರೆ. ಹಾಗಾಗಿ ಇಂತಹ ಅಕ್ಷಯ ಮಾಸ ಯಾವುದು ಅಂತ ಕೇಳಿದಾಗ ಏನು ಮಾಡಿದ್ರು ಅದು ಅಕ್ಷಯವಾಗುತ್ತೆ. ಯಾವ ಮಾಸದಲ್ಲಿಯೋ ಅಂತಹ ವೈಶಾಖ ಮಾಸವನ್ನ ಆ ಆಕಾಶರಾಜ ಆರಿಸಿಕೊಂಡ ಅಂತ ಹೇಳಿ ಅದ್ಭುತವಾದ ಚಿಂತನೆಯನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಅಲ್ಲಿ ಹೇಳುವಾಗ ವೈಶಾಖ ಶುಕ್ಲ ದಶಮಿ, ಆಮೇಲೆ ಭೃಗುವಾರೇಶು ಬೇದಿನೇ, ನೋಡಿ ಶುಕ್ರವಾರವನ್ನೇ ಆಶ್ರಯಿಸಿಕೊಂಡ, ಬೇರೆ ದಿನಗಳನ್ನ ಆಶ್ರಯಿಸಿಕೊಂಡಿಲ್ಲ. ಬಂಧು ಬಿಸ್ಸಹ ಸಂಪ್ರಾಪ್ಯ ಸಮುದ್ರುತ್ಯ ಗಣೈ ಸಹ ಹರ್ಷೇಣ ಪಾಣಿಗ್ರಹಣಂ ಕರ್ತವ್ಯಂ ಮೇ ಮನೋಗತಂ ಅಧಿಕಂ ಲೇಖನೀಯಂತೆ ಕಿಮಸ್ತಿ ಪುರುಷೋತ್ತಮ. ಇಲ್ಲಿ ಹೆಚ್ಚಿಗೆ ನಾನು ಏನು ಬರೀಲಿ ಸ್ವಾಮಿ, ಆದ್ದರಿಂದ ಶುಕೋ ವದತಿ ತತ್ಸರ್ವಂ. ಇನ್ನ ಉಳಿದದ್ದೆಲ್ಲವೂ ಕೂಡ ಶುಕಾಚಾರ್ಯ ನಿಮ್ಮ ಹತ್ರ ಮಾತನಾಡ್ತಾರೆ. ತತ್ಸರ್ವಂ ಕುರು ಕೇಶವ, ನೀನು ಬಂದು ಅನುಗ್ರಹ ಮಾಡಿ ನನ್ನ ಮಗಳ ಪಾಣಿಗ್ರಹಣ ಮಹೋತ್ಸವನ್ನ ನೀನು ನಡೆಸಿಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಪರಮಾನುಗ್ರಹವನ್ನ ಮಾಡು ಅಂತ ಕೇಳಿಕೊಳ್ತಾರೆ. ಹಾಗಾದ್ರೆ ಆ ಪತ್ರವನ್ನ ಶುಕಾಚಾರ್ಯರು ತಂದು ನಮ್ಮ ಮತ್ತೆ ಶ್ರೀನಿವಾಸನಿಗೆ ಕೊಟ್ಟು ಹೇಗೆ ಆ ಮದುವೆಗೆ ಶುಕಾಚಾರ್ಯರು ಒಪ್ಪಿಸಿದರು ಅಂತನ್ನುವ ಮಾತನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಶ್ರೀಕೃಷ್ಣಾರ್ಪಣಮಸ್ತು. ರೇಷ್ಮ ಸ್ವಾಮಿ ಸಾಷ್ಟಾಂಗ.